ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಾಕೇಶ್ ಗಣಪತಿ, ತೈವಾನ್. ವೈಭವ್ ದಂಪತಿಗಳು, ಮಂಗಳೂರು. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ
ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಪಂಡಿತ್ ನರೇಂದ್ರ ಅಡಿಗರು ತೀರ್ಥಹಳ್ಳಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ನಾನೊಬ್ಬ ವೈಷ್ಣವ. ಹಿಂದೂ ವೈದಿಕ ಧರ್ಮದಲ್ಲಿ ನಾರಾಯಣನೇ ವೇದಸಮ್ಮತ ದೇವರು, ಹರಿಯೇ ಸರ್ವೋತ್ತಮ, ಉಳಿದ ದೇವರುಗಳು ಸಹಾಯಕರು ಮಾತ್ರ. ಆದರೆ ನೀವು ಡಿವೈನ್ ಪಾರ್ಕ್ನಲ್ಲಿ ಉಲ್ಲೇಖಿಸುವ ಏಕನಿಷ್ಠೆ ಎಂಬುದು ವೈದಿಕ ಅಲ್ಲ, ಅವೈದಿಕ ಅಲ್ಲವೇ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. ನಿಮ್ಮ ದೃಷ್ಟಿ ವೈದಿಕವೇ ಬೇರೆ, ನಮ್ಮ ದೃಷ್ಟಿ ವೈದಿಕವೇ ಬೇರೆ. ಸಾಕ್ಷಾತ್ ದೇವರಿಂದಲೇ ಹೇಳಲ್ಪಟ್ಟುದು ನಮಗೆಲ್ಲ ಶ್ರೇಷ್ಠ. ನಿಮಗೆ ಪ್ರಚಲಿತವಾಗಿ ನಡೆದು ಬಂದ ದಾರಿಯೇ ನೀವು ಅನುಸರಿಸಿದರೆ ನಾವು ಸಾಕ್ಷಾತ್ ಭಗವಂತನ ಬಾಯಿಂದ ಏನು ಬರುತ್ತೆ ಅದನ್ನೇ ನಾವು ಉಲ್ಲೇಖಿಸಿ ಅದನ್ನೇ ಮಹತ್ವಪೂರ್ಣವಾಗಿ ತೆಗೆದುಕೊಂಡು ನಾವು ರೂಢಿಯಲ್ಲಿ ಇದ್ದೇವೆ, ಮಾಡುತ್ತಲೇ ಇದ್ದೇವೆ. ಅದರಿಂದ ನಾನಾ ದೇವರ ದರ್ಶನ ಭಾಗ್ಯ, ಸ್ಪರ್ಶನ, ಸಂಭಾಷಣ, ಆಲಿಂಗನ ಎಲ್ಲ ದೊರೆತಿದೆ. ನಮಗೇನೂ ಮೈನಸ್ ಆಗಲೇ ಇಲ್ಲ, ಪ್ಲಸ್ 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 ಆಗುತ್ತಲೇ ಹೋಗಿದೆ ಎಂದು ಎತ್ತೆತ್ತಟ್ಟಿ ಹೇಳುತ್ತೇನೆ. ಅಂದ ಮೇಲೆ ವೈದಿಕ ಅವೈದಿಕ ನಮಗೆ ನಿಜವಾಗಿ ಬೇಕಾಗಿಲ್ಲ. ಭಗವಂತ ಮೆಚ್ಚುವ ದಾರಿ, ಆ ಪರಿ ಹಾಗೂ ಗುರಿ ಮಾತ್ರವೇ ಸಾಕು. ಅಡೆಗರೆ ನಾವು ಶಾಸ್ತ್ರ ಪಂಡಿತರಲ್ಲ, ನಾವು ನಿಜವಾಗಿ ಭಗವಂತನ ವೇದ ಪಂಡಿತರು. ಈಗ ಡಾಕ್ಟರ್ ಜಿ, ನಾನು ನೋಡಿದಾಗೆ ಡಿವೈನ್ ಪಾರ್ಕ್ನಲ್ಲಿ ಸಾಧಾರಣ ಏಕನಿಷ್ಠೆ ಅಂದರೆ ದೇವನೊಬ್ಬ ನಾಮ ಹಲವು, ರೂಪ ಹಲವು, ಮಹಿಮೆ ಹಲವು. ಇದನ್ನು ಜಗತ್ತಿನಾದ್ಯಂತ ಜನರಲ್ಲಿ ಪ್ರಸಾರ ಮಾಡಿದಷ್ಟು ಮತ್ತು ಜನರು ಇದನ್ನು ಅನುಷ್ಠಾನ ಮಾಡಿದಷ್ಟು ಏಕನಿಷ್ಠೆ ಬೇರೆ ಯಾವ ಸಂಸ್ಥೆಯಲ್ಲಿಯೂ ಆಗಲಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದನ್ನು ಅವರು ಹೇಗೆ ಅನುಸರಿಸುತ್ತಾರೆ? ಅವರಿಗೆ ಅವರ ದೇವರೇ ಗ್ರೇಟ್ ಎಂಬ ಭಾವನೆ ಇದೆಯಲ್ಲ ಡಾಕ್ಟರ್ ಜಿ. ಅಂದರೆ ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೋದು ಅಂತೇಳಿ? ಅದು ನಿಧಾನವಾಗಿ ಕ್ರಮೇಣವಾಗಿ ಸರಿಪಡಿಸಲ್ಪಡುತ್ತದೆ. ನಮ್ಮ ಮನೆಯನ್ನು ಬೆಳಗುವ ಸೂರ್ಯನೇ ಶ್ರೇಷ್ಠ ಅಂತ ಅವರಲ್ಲಿರುತ್ತೆ. ಅಂತೂ ಸೂರ್ಯನಿಗೆ ಬೆಲೆ ಕೊಡ್ತಾರಲ್ಲ, ಸಾಕು. ನಮ್ಮನೆ ಬೆಳಗಲಿ, ಅವ್ರ ಮನೆ ಬೆಳಗಲಿ. ನಾವು ವಿಶಾಲತೆಯಿಂದ ವಿಶುದ್ಧತೆಯಿಂದ ನೋಡುತ್ತೇವೆ. ಜಗತ್ತಿನಲ್ಲಿ ಒಬ್ಬ ಸೂರ್ಯ ಇದ್ದರೆ ಸರಿ, ಪರವಾಗಿಲ್ಲ. ಡಾಕ್ಟರ್ ಜಿ, ಈಗ ಇದು ನಮಗೀಗ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲವನ್ನು ನಾವು ಸ್ವೀಕರಿಸುವಂತಿರುವುದು ಒಂದು. ಮತ್ತು ಈ ಮುಸ್ಲಿಮ್ಸು ಅವರಲ್ಲಿ ದೇವನು ಒಬ್ಬನೇ, ಕ್ರಿಶ್ಚಿಯನಲ್ಲೂ ದೇವರು ಒಬ್ಬರೇ. ಆ ರೀತಿಯಾಗಿ ಏಕತ್ರ ನಿಷ್ಠೆ ಅವರಲ್ಲಿ, ಏಕನಿಷ್ಠೆ ನಮ್ಮಲ್ಲಿ. ನಮಗೆ ನಿಜವಾಗಿಯೂ ನಾನಾ ರೀತಿಯಲ್ಲಿ ಭಗವತ್ ಕೃಪೆ ಲಭಿಸುತ್ತದೆ, ಲಾಭವಾಗುತ್ತದೆ. ಅವರಿಗೆ ಯಥಾರ್ಥವಾಗಿ 0.1 ಲಾಭ ಆಗ್ಬೋದು, ನಮಗೆ 100% ಆಗುತ್ತದೆ. ಅದು ಅನುಭವಗಮ್ಯ, ಅನುಭವಜನ್ಯ. ಅದರ ಬಗ್ಗೆ ಮತ್ತೂ ನೀವು ಪ್ರಶ್ನೋತ್ತರ ಮಾಡಿದರೆ ನೀವು ಆಂತರಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಸಾಧನೆಯ ಮೂಲಕ ಮೇಲೆ ಇರಬೇಕು. ತತ್ವ ಪರೀಕ್ಷೆಯಿಂದ, ತತ್ವ ಚರ್ಚೆಯಿಂದ ಯಾವ ಲಾಭವೂ ಇಲ್ಲ. ಅನುಭವದಲ್ಲಿ ನೀವು ಬರಬೇಕು, ಅನುಸರಿಸಿ ಅನುಕರಿಸಬೇಕು. ಆಗ ನಾನಾ ಅನುಭವಜನ್ಯ ಸತ್ಯದ ವೇದಾಂತದಲ್ಲಿ ನಾವು ಬೇಕಾದ್ರೆ ಚರ್ಚೆ ಮಾಡ್ಬೋದು. ಡಾಕ್ಟರ್ ಜಿ, ಈಗ ಏಕನಿಷ್ಠೆ ಅನ್ನೋದು ಯಾವ ರೀತಿಯಾಗಿ ಇವರು ಹೇಳುವುದಕ್ಕಿಂತ ಮೇಲ್ಮಟ್ಟಕ್ಕೆ ಬರ್ತದೆ ಡಾಕ್ಟರ್ ಜಿ? ದೇವನೊಬ್ಬ ನಾಮಲು, ಎಲ್ಲ ರೂಪವೂ ನನಗೆ ಸಮಾನ ಗೌರವ, ಅದು ಶ್ರೇಷ್ಠ ಅಲ್ವಾ? ಹೌದು. ನಾನು ದೇವರು ಮಾತ್ರ ಅಂದರೆ ಆ ದೇವರು ಕೂಡ ಸಂಕುಚಿತತೆಯಿಂದ, ಸ್ವಾರ್ಥತೆಯಿಂದ ವರ್ತಿಸಿ ನಿಮ್ಗೆ ಯಾವ ಅನುಭವನೂ ಕೊಡೋದಿಲ್ಲ. ಅಷ್ಟು ಗೊತ್ತಿದ್ದು ನೀವು ಯಥಾರ್ಥವಾಗಿ ಏಕನಿಷ್ಠೆಗೆ ಹಾರಬಹುದು. ನಾನೊಬ್ಬ ಜನ ಅಂತಿರುತ್ತಲ್ಲ, ನಾನು ಇಷ್ಟು ದಿನ ನಡೆದು ಬಂದು ದಾರಿ ಬದಲಿಸುವುದು ಹೇಗೆ ಈಗ ಬರುತ್ತೆ. ಅದಕ್ಕೆ ನೀವು ನಿಮ್ಮತನವನ್ನು ಸೊನ್ನೆ ಮಾಡಿಕೊಂಡು ಜಜ್ಜಿಕೊಂಡು ಯಥಾರ್ಥವಾಗಿ ಏಕನಿಷ್ಠೆಗೆ ಹಾರಬೇಕು. ಎಲ್ಲ ದೇವರನ್ನು ಗೌರವಿಸ್ತೇನೆ ಅಂತ ಬನ್ನಿ, ಅದ್ಭುತ ಆನಂದಮಯ ಅನುಭವ ರಾಶಿ ನಿಮ್ಗಾಗತ್ತೆ. ಆ ರೀತಿ ನಿಮ್ಮ ಲಾಭಕ್ಕೆ ನೀವು ಚೇಂಜ್ ಮಾಡಲೇಬೇಕು. ನಿಮ್ಮ ಮೋಷನ್ ಇಮೋಷನ್ ಚೇಂಜ್ ಮಾಡಿದರೆ ಮಾತ್ರ ಡಿವೋಷನ್ನಲ್ಲಿ ಸ್ಪಷ್ಟವಾಗುತ್ತದೆ. ಡಾಕ್ಟರ್ ಜಿ, ಈಗ ವಿಶ್ವರೂಪ ದರ್ಶನ ಅಂತೇಳಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ಆಗುವಾಗ ಅದನ್ನು ಕೊಡ್ತಾರೆ ಡಾಕ್ಟರ್ ಜಿ. ಅದರ ಅರ್ಥ ಅಂದರೆ ತಾನು ಸರ್ವಶ್ರೇಷ್ಠ ಅನ್ನೋದು ಒಂದಾದರೂ
ಅಂದರೆ ಎಲ್ಲ ದೇವರು ನನ್ನೊಳಗಿದ್ದಾರೆ. ಖಂಡಿತ. ದೇವರಂತ ಒಬ್ಬನೇ ದೇವರನ್ನು ಅಂಟ್ಕೊಳ್ಳೋದು ಬೇಡ. ನಾನಾ ರೂಪ ನಾನಾ ಮಹಿಮೆಯನ್ನು ಸದಾ ನೀನು ಕೊಂಡಾಡು, ವಿಶಾಲ ಮನಸ್ಕನಾದು, ವಿಶುದ್ಧ ಭಕ್ತನಾಗು. ಅದ್ಭುತವಾಗಿ ಎಲ್ಲ ದೇವರು ಕೊಡುವ ಆ ಅನುಭವ ನಿನ್ನೊಳಗೆ ನಿನಗೇನೆ ನಾನು ಉಕ್ಕಿಸುವೆ. ಲಾಭ ಅಲ್ವ ಅದು? ಜಗತ್ತಿನ ಎಲ್ಲ ಭಾಗವನ್ನು ಕೂಡ ನಿಮ್ಮ ಒಂದೇ ಕನ್ನಡಿಯಲ್ಲಿ ಕಂಡ್ರೆ ಲಾಭ ಅಲ್ವಾ? ಹೌದು ಡಾಕ್ಟರ್. ನಿಮ್ಮ ರೂಪ ಮಾತ್ರ ನಿಮ್ಮ ಕನ್ನಡಿಯಲ್ಲಿ ಕಂಡ್ರೆ ಲಾಭ ಅದು? ಕಂಡದ್ದೇ ಅದು. ಹೌದು. ಹಾಗೆ ಅಂದರೆ ವಿಶಾಲತೆ ವಿಶುದ್ಧತೆ ಬೇಕು. ಮನಸ್ಸು ಹೃದಯ ವಿಶಾಲ ದೊಡ್ಡದಾಗಬೇಕು. ಇಡೀ ಜಗತ್ತೇ ನನ್ನದು ಎಂಬ ಭಾವ ಪ್ರಾಕ್ಟಿಕಲ್ ಆಗಿ ಡೈನಮಿಕ್ ಸ್ಪಿರಿಚುವಾಲಿಟಿ ಆಗಿ ಇದ್ದರೆ ಮಾತ್ರ, ಉಸಿರು ಹಸಿರು ಬಸರಾದ್ರೆ ಮಾತ್ರ ನಿಮಗೂ ಲಾಭ, ಎಲ್ಲವರಿಗೂ ಲಾಭ. ವನಿತಾ ಮುರುಗೇಶ್ ತುಮಕೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ಜಿ. ವಾಣಿ ದರ್ಶನ ಬೇಕೆಂಬ ಹಂಬಲದಿಂದ ಮುಂದಾಗುತ್ತೇವೆ. ಕೆಲವೊಮ್ಮೆ ಆಶೆ ದೃಢವಾಗುತ್ತದೆ, ಕೆಲವೊಮ್ಮೆ ನನ್ನಿಂದ ಸಾಧ್ಯವೇ ಎಂಬ ಸಂಶಯ ಕೂಡ ಬರುತ್ತದೆ, ಕೆಲವೊಮ್ಮೆ ಮನಸ್ಸು ಚಂಚಲದಲ್ಲಿರುತ್ತದೆ. ಈ ಎಲ್ಲ ಸಂದರ್ಭಗಳಲ್ಲೂ ಗೆಲ್ಲುವುದು ಹೇಗೆ ಅಂತೇಳಿ. ಹುಟ್ಟಿದ ಮೇಲೆ ಭಗವಂತ ಕೊಟ್ಟೇ ಕೊಡ್ತಾನೆ. ಹುಟ್ಟಿದವನ ನನ್ನ ಮಗುವಿನ ಆಶೆ ಆಕಾಂಕ್ಷೆ ಅಂತ ಹೇಳಿ ಖಂಡಿತವಾಗಿಯೂ ಈಡೇರಿಸ್ತಾನೆ. ಭಗವತ್ ಕೃಪೆ ಹಾಗೆ ಅನಾಯಾಸವಾಗಿ ಬರುತ್ತೆ. ಸಾಯುವ ತನಕ ನಮ್ಮ ಜೊತೆಗಿರುತ್ತೆ. ನಾವು ಆಪ್ತತೆ, ಆರ್ತತೆ, ಧನ್ಯತೆ, ಶೂನ್ಯತೆ, ವಿಶಾಲತೆ, ಈ ಪಂಚಾಮೃತವನ್ನು ಬಿಡಲೇಬಾರ್ದು. ಎಲ್ಲರೂ ಭಗವಂತನ ಮಕ್ಕಳೇ. ನಮ್ಮ ಮನೆಗೆ ಮೋಡವೇ ಯಥಾರ್ಥವಾಗಿ ಮಾಡು, ನೆಲವೇ ಯಥಾರ್ಥವಾಗಿ ನೆಲ, ಕಂಪಾರ್ಟ್ಮೆಂಟ್ ಪಾರ್ಟಿಷನ್ ಇಲ್ಲವೇ ಇಲ್ಲ. ಈ ಭಾವವನ್ನು ನೀವು ತಗೊಳ್ಳಿ ಜೀವನದಲ್ಲಿ. ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ, ಇದರೊಳಗೆ ಮುಂದುವರಿಯಿರಿ. 1ನೇ ವರ್ಷದಿಂದ ನಿಮ್ಮ ಬದುಕಿನ 90 ವರ್ಷದವರೆಗೂ ಇದೇ ಭಾವ ನೀವು ರೂಢಿಸಿಕೊಳ್ಳಿ. ಎಲ್ಲರಿಗೂ ಪ್ರೀತಿಯಿಂದ ಹೇಳ್ತಾ ಇರಿ, ನಮ್ಮ ತರತಮ ಭಾವ ಬೇಡ, ಜಾತಿ ಮತ ಕುಲಗೋತ್ರ ಭೇದ ಬೇಡ, ಭಗವಂತನಿದ್ದಾನೆ, ಭಗವಂತನ ಮಕ್ಕಳು ನಾವು ಎಂಬ ಭಾವದಿಂದ ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿಯ ಸದಾ ಕಾಲ ನಿನ್ನ ಮಕ್ಕಳು ನಾವು ಎಂಬ ಭೇದ ಭಾವ ಇಲ್ಲದೆ ಸಾರ್ವತ್ರಿಕವಾಗಿ ಜಗತ್ತಿಗಾಗಿ ನಾವು ಹೋರಾಡೋಣ. ಮಧ್ಯೆ ಮಧ್ಯೆ ನಮ್ಮ ಸಫಲತೆಗೆ ಹಿಗ್ಗೋಣ, ತಲೆ ಬಾಗಿಸೋಣ, ನಮ್ಮ ವಿಫಲತೆಗೆ ಕುಗ್ಗೋಣ, ಕಣ್ಣೀರಿಳಿಸೋಣ. ಇದನ್ನು ಪ್ರಚಾರ ಮಾಡಿ. ಅಂದರೆ ವಿಫಲರಾದಾಗ ನಾವು ಕಣ್ಣೀರಾಕಿ ಮತ್ತಷ್ಟು ಬೇಡಬೇಕು. ನಾವು ಹುಟ್ಟಿದ ಬರುವಾಗಲೂ ಹತ್ಕೊಂಡು ಬರಲಿಲ್ಲ. ಹೌದು ಡಾಕ್ಟರ್. ಕೊನೆಯ ಅಸ್ತ್ರ ನನ್ನ ಜೀವನದಲ್ಲಿ ಅಳು. ಅದಕ್ಕೀಗ ನಾನು ಹುಟ್ಟಿದ ಕೂಡಲೇ ಅದನ್ನು ವೆಲ್ ಬಿಗನ್ ಆಗಬೇಕಂತ ಸ್ಟಾರ್ಟ್ ಮಾಡಿದ್ದೇನೆ. ಆ ಮಗುವಿನ ಆತ್ಮ ಹೇಳುತ್ತೆ, ಯಾವ ಕ್ಷಣದಲ್ಲೂ ಮರಿಬೇಡ, ಆರಂಭದಲ್ಲೇ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ನಿನಗೆ ಅಳು ಬರಿಸುತ್ತೇನೆ. ಪ್ರಾಣಶಕ್ತಿ ಹೇಳುದು. ಕಷ್ಟ ಕಾಲದಲ್ಲಿ ಯಾರೂ ಇಲ್ಲ ಅಂತ ಗಟ್ಟಿ ಹತ್ಬಿಡು, ಯಾರಾದರೂ ಬರ್ತಾರೆ. ಎಷ್ಟು ಸತ್ಯ ನೋಡಿ. ಮಗು ತಬ್ಬಲಿಯಾಗಿ ರೈಲ್ವೆ ಸ್ಟೇಷನ್ಲಿ ಅಳುತ್ತೆ, 100 ಜನ ಸೇರುವುದಿಲ್ವಾ? ನಾವು ಆ ಮಗು ಬನ್ನಿ ಬನ್ನಿ ನನ್ನ ಎತ್ಕೊಂಡು ಏನಂತ ಒಬ್ಬ ಧೈರ್ಯವಂತ ಹೃದಯವಂತ ಎತ್ಕೊಂಡು ಹೋಗ್ತಾನೆ, ಸಾಕ್ತಾನೆ, ಬೆಳಿತಾನೆ, ಕ್ರೆಡಿಟ್ ತಗೋತಾನೆ. ಯೋಚನೆ ಮಾಡಿ. ಅದೇ ಡಾಕ್ಟರ್ ಜಿ, ಈ ಕಣ್ಣೀರನ್ನು ಆ ವ್ಯಾಕುಲತೆ ಅಂತೇಳಿ ನೀವು ಅದನ್ನೊಂದು ಹೇಳಿ, ಅಂದರೆ ಎಷ್ಟು ಚೆನ್ನಾಗಿ ಅದನ್ನು ಜನರಿಗೆ, ಅಂದರೆ ಯಾವ ಆಧ್ಯಾತ್ಮಿಕ ಸಂಸ್ಥೆಯು ಆ ನಿಟ್ಟಿನಲ್ಲಿ ಒಂದು ಕಣ್ತೆರೆದಿಲ್ಲ ಡಾಕ್ಟರ್ ಜಿ. ಸ್ವಂತ ಅನುಭವ ಯಾರು ಮಾಡಿಲ್ಲ ಮರ್ರೆ. ನನ್ನ ಬಡತನದಿಂದಾಗ ಅದು ಬಂತು, ನಾನು ಮಾಡಿದ್ದಲ್ಲ, ಅದೇ ಬಂದು ಅಂಟ್ಕೊಂತು. ನೀನು ಮಾಡೋ, ನಿಂಗೆ ಊಟಕ್ಕೆ ಗೊತ್ತಿಲ್ಲ, ಹತ್ತು ಬಿಡು, ಸಿಗತ್ತೆ, ಬೇರೆ ದಾರಿ ಇಲ್ಲ, ಕೊಡುವವರು ಇಲ್ಲ, ಕೈ ಬೀಸಿದರೂ ಕೂಡ ಒಂದು ಕಾಸು ಬರಲಿಲ್ಲ. ಮೆಡಿಕಲ್ ಕಾಲೇಜಲ್ಲಿ ಇದ್ದೇನೆ, ಓದಬೇಕು, ಸಾಗರದಷ್ಟು ಓದಿದೆ, ಹೊಟ್ಟೆಗೆ ಗತಿ ಇಲ್ಲ, ಒಂದು ಅಕ್ಕಿಗೆ ಕಾಳು ಸೂಡ ಇಲ್ಲ. ಎಲ್ಲ ಮುಖಸ್ತುತಿಯಾಗಿ ಚೆನ್ನಾಗಿದ್ದೀರಾ ಅಂತಾರೆ. ಚೆನ್ನಾಗಿಲ್ಲ ಅಂತ ಕೇಳೋಕ್ಕೂ ತಯಾರಿಲ್ಲ ಅವರು. ಕೇಳಿದರೆ ಅವ್ರು ಕೊಡಬೇಕಲ್ಲ ಎಲ್ಲರು. ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ದುರಂತ ಸ್ಥಿತಿ ಜಗತ್ತಲ್ಲಿ ಯಾರಿಗೂ ಬರಬಾರ್ದು. ಅಂಥ ಸ್ಥಿತಿಯಲ್ಲಿ ನನಗೆ ನೆರವಿಗೆ ಬಂದದ್ದು ಗುರುಜಿ ಮಾತ್ರ. ನೀನು ಯಾಕೆ ಹೆದರ್ತೆ? ವಾಕ್ ಆನ್ ಫೈರ್, ಫ್ಲೈ ಇನ್ ಏರ್, ಐ ಆಮ್ ಹಿಯರ್, ವೈ ಡು ಯು ಫಿಯರ್? ಓ ಮೈ ಡಿಯರ್, ಮೇಕ್ ಇಟ್ ಕ್ಲಿಯರ್, ಬಿ ವಿಚಿಯರ್. ಎಂಥ ಅದ್ಭುತ! ಒಂದು ಕ್ಷಣದಲ್ಲಿ ಬಡ 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 ಹೇಳ್ಬಿಟ್ಟು.
ಕೊನೆಗೆ ಇದಕ್ಕೆ ನಾನು ಅರ್ಹನೇ, ನಾನು ಅಲ್ಲೂ ಪ್ರಶ್ನಿಸಿಕೊಂಡದ್ದು ನಾನು ಅರ್ಹನೇ, ಯು ಆರ್ ಸೋ ಗ್ರೇಟ್ ಬಿಡಿ, ಆದರೆ ನಾನು ಇದಕ್ಕೆ ಫಿಟ್ಟ, ನನ್ನ ಸ್ಥಿತಿ ಯಾವ ರೀತಿ ಇರ್ಬೋದು ಹೇಳಿ. ಅದಕ್ಕೆ ಗುರುಜಿಗೆ ಭಾರಿ ಖುಷಿ ಆಯ್ತು. ಇಂಥ ಸ್ಥಿತಿಯಲ್ಲಿ ಬೇರೊಬ್ಬ ಆದರೂ ಕುಣಿತ ಕೊಡ್ತಿದ್ದೆ, ಆರ್ಕಿಮಿಡೀಸ್ ಯುರೇಕಾ ಅನ್ಕೊಂಡು ಗುಣನಾಗಿ. ನೀನು ನಿನ್ನನ್ನೇ ಆತ್ಮವಿಮರ್ಶೆ ಮಾಡಿಕೊಂಡು ನಾನು ಇದಕ್ಕೆ ಫಿಟ್ ಅಂದಿಯಲ್ಲ ಮಗು, ನಿನ್ನನ್ನು ಜನ್ಮದುದ್ದಕ್ಕೂ ನಾನು ಬಿಡೋದಿಲ್ಲ, ಗೋಳೋ ಅಂತತ್ತಿದ್ದೇನೆ. ನಾನು ಮೊಸ್ಕಿಟೋ ನೆಟ್ಟೊಳಗೆ ಮಲ್ಕೊಂಡಾಗ ಹಾಸಿಗೆ ಹಿಡಿ ಒದ್ದೆ ಆಗಿತ್ತು ಕಣ್ಣೀರಿನಿಂದ. ಅಯ್ಯೋ, ನಾನು ಇದಕ್ಕೆ ಈ ಅರ್ಹನ, ಅಥವಾ ನೀವು ದಾರಿ ತಪ್ಪಿ ಅಡ್ರೆಸ್ ಇಲ್ಲದೆ ಬೇರೆಯವ್ರಿಗೆ ಕೊಡೋದು ನಂಗೆ ಕೊಟ್ರಿ ಅಂತ, ಈ ಥರ ಆ ದುಸ್ಥಿತಿಯಲ್ಲೂ ಖುಷಿ ಪಡಬೇಕಾದ ನಾನು ಗುರುಜಿಗೆ ನೀವೆಲ್ಲರೂ ಧಾರವಾಡ ತಪ್ಪಿ ಕೊನೆಗೆ ಬೇರೆಯವ್ರಿಗೆ ಕೊಡೋದು ನಂಗೆ ಕೊಟ್ರಿ ಅಂತ, ಈ ಪಾರ್ಸಲ್ ಬೇರೆಯವ್ರಿಗೆ ಹೋಗ್ಬೋದು ನಂಗೆ ಗೊತ್ತಾ ಅಂತ. ಅದಕ್ಕೆ ಅವ್ರು ಭಾರಿ ಖುಷಿಪಟ್ರು. ನನ್ನ ಯಥಾವತ್ ಸಂಶಯ ಹೋದೆ, ನಾನು ಇದಕ್ಕೆ ಅರ್ಹನ ಅಂತ. ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ಗೊತ್ತಿಲ್ಲದಿದ್ದವನು ನಿಜವಾಗಿ ನೀ ಚೀತು ಹೋಗಾಚಿ ಸಾಯಾಚೆ ಅಂತ ಬೈದು ಬಿಟ್ಕೊಂಡು ವಾಕ್ ಆನ್ ಫೈರ್ ಈ ಥರ ಹೇಳಿದ್ರಲ್ಲ ನೀವು, ಎಂಥ ಅದ್ಭುತ, ನೀವು ಇಷ್ಟು ಒಳ್ಳೆಯವರ ಅಂತ, ಸಾಗರದಷ್ಟು ಒಳ್ಳೆಯವರ, ನಾನು ನಿಜವಾಗ ಒಂದು ಚೊಂಬು ನೀವು ಅಂತ ತಿಳ್ಕೊಂಡ್ರೆ ನೀವು ಸಾಗರ, ಅಯ್ಯೋ ನಾನು ಅರ್ಹನ, ಆ ಸ್ಥಿತಿ. ಯಾವ ರೀತಿಯ ಮನಸ್ಥಿತಿ ಡಾಕ್ಟರ್ ಜಿ, ಅದನ್ನು ನಿಜವಾಗಿ ಅಲ್ಲ, ಅದೆಲ್ಲ ಅವರೇ ಕೊಡೋದು. ಮನುಷ್ಯನ ತಿದ್ದುದೇ ಭಗವಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಇದು ನೋಡಿ 80 ಪೈಸೆ ಗೊತ್ತಿಲ್ಲ ನಂಗೆ, ಮೆಡಿಕಲ್ ಬೇಡ ಏನಲ್ಲ, ನಾವು ಓಡಿ ಹೋಗ್ಬೋದಿತ್ತಲ್ಲ. ಹೌದು ಅಣ್ಣ ನೀ ಏನು ಬೇಕಾದ್ರೆ ಮಾಡ್ಕೊಂಡು ನಾನು ಎಲ್ಲರ ಕೆಲಸಕ್ಕೆ ಸೇರ್ತೇನೆ, ನಿನ್ನ ತಮ್ಮನೇ ಅಲ್ಲ, ಅಮ್ಮನಿಗೆ ನಿನ್ನ ಮಗನೇ ಅಲ್ಲ, ಅದು ಇನ್ನೊಂದು ಮುಖ ನೋಡಿ ಏನೂ ಆಗ್ತಿತ್ತು ಆಗ. ಹೌದು ಡಾಕ್ಟರ್ ಜಿ, ಹಾಗಾಗಲೇ ಇಲ್ಲ. ಆದರೆ ಅದೇ ನಾನು ಯೋಚನೆ ಮಾಡೋದು ಸಂಸ್ಕಾರದ ಬಲ. ಹೌದು ಡಾಕ್ಟರ್ ಜಿ, ಅಂದರೆ ಗುರುಜಿಯು ಸಹ ನೋಡಿ ಡಾಕ್ಟರ್ ಜಿ, ಅಲ್ಲಿ ನಿಮ್ಮ ಹೋರಾಟಕ್ಕೆ, ನಿಮ್ಮ ಹೋರಾಟ, ಆ ಮನಸ್ಥಿತಿ, ಆ ಒಳ್ಳೆಯ ಮನಸ್ಥಿತಿ ಕಂಡೆ ಗುರುಜಿ, ನೀವು ಹೇಳಿದ್ರಲ್ಲ ಸೊಳ್ಳೆಯ ಪರದೆ ಒಳಗೆ ಅವರು ಆ ಸಂದೇಶ ಕೊಟ್ಟದ್ದು ಅಂತೇಳಿ, ನಿಜವಾಗಿ ನನಗೆ ಎಷ್ಟೋ ಸತಿ ಅನಿಸಿದುಂಟು ಡಾಕ್ಟರ್ ಜಿ. ಅಂದರೆ ಪ್ರಥಮವಾಗಿ ನಿಮಗೆ ಆ ಸಂದೇಶ ಪಡೆಯುವಾಗ ಗುರುಜಿದು ಅಂದರೆ ನಿಮ್ಮ ಮನಸ್ಥಿತಿ ಇದು ಅಪ್ಪಟ ಚಿನ್ನ ಅಂತ ಅವ್ರಿಗೆ ಖಾತ್ರಿ ಇತ್ತು, ನಂಗೆ ಮಾತ್ರ ಡೌಟ್. ಹೌದೌದು, ಅವರಿಗೆ ಅಪ್ಪಟ ಚಿನ್ನ ಅಂತ ಆ ಥರದ್ದು ದೃಢ ವಿಶ್ವಾಸದಿಂದ ಅವರು ಕುತ್ತಿಗೆ ಒಳಗೆ ನೀವು ನಿಜವಾಗಿ ವೈರಾಗ್ಯ ಇರುವುದು ಸತ್ಯವೇ, ಎಂಥ ಮಾತದು. ಹೌದೌದು, ಕೃತಕ ವೈರಾಗ್ಯವೋ ಸಾಚ ವೈರಾಗ್ಯ, ಎಂಥ ಅದ್ಭುತವಾದ ಪ್ರಶ್ನೆ. ನಿಜವಾಗಿ ನನಗೆ ಈಗ ನೀವು ಹೇಳುವಾಗ ಅನಿಸಿದ್ರೆ ಡಾಕ್ಟರ್ ಜಿ, ಅಂದರೆ ಒಬ್ಬ ಜಗತ್ತಿನಲ್ಲಿ ಡಾಕ್ಟರ್ ಜಿ ನಮ್ಗೆ ನಿಜವಾಗಿ ಬೇಕಾಗುವುದು ದೇವರನ್ನು ಕಂಡು ಕೇಳಿ ಮಾತನಾಡಿದವರ ಅನುಭವದ ಸರಣಿ, ಗಂಟೆಗಟ್ಟಲೆ ಮಾತಾಡೋ ಕೇಳಿ ಎಂಥ ಅದ್ಭುತ ಅತ್ತಾಗ. ಹೌದು ಡಾಕ್ಟರ್ ಜಿ, ಅಂದರೆ ಉಳಿದವ್ರು ಬಿಡಬೇಕಲ್ಲ, ಕಾವಿದಾರಿಗಳು, ಕಾಕಿದಾರಿಗಳು, ಖಾದಿದಾರಿಗಳು ಬಿಡಬೇಕಲ್ಲ. ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ಸನ್ಯಾಸಿಗಳಿದ್ದಾರೆ ಡಾಕ್ಟರ್ ಜಿ, ಮಠಾಧಿಪತಿಗಳಿದ್ದಾರೆ. ಅಂದರೆ ಒಂದು ತೆರೆದ ಮನಸ್ಸದಿಂದ ಯೋಚನೆ ಮಾಡ್ಬೋದಲ್ಲ ಡಾಕ್ಟರ್ ಜಿ, ಒಬ್ಬರು ಈ ರೀತಿ ಕಂಡವರಿದ್ದಾರೆ, ಅವರು ಕಂಡು ಅದನ್ನು ಎಷ್ಟು ಸರಿ ಕರೆದಿದ್ದೆ ನೋಡ, ಒಮ್ಮೆ ಪ್ರಾಂಚುರ್ಯದಿಂದ ಬಂದು ಕೂತ್ಕೊಳ್ಳಿ ಸ್ವಾಮೀಜಿ, ಪುರ್ಸೊತ್ತಿಲ್ಲ ನೀವು ಕೇಳಿ ಆಯ್ತಾ. ನನಗೆ ನಿಜವಾಗಿ ಕೆಲವೊಂದು ಅದು ಅರ್ಥವೇ ಆಗೋದಿಲ್ಲ ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ಅವ್ರಿಗೆ ಹೆದರಿಕೆ ಏನು ಗೊತ್ತಾ, ಬಂದಾಗ ನೀವು ಈ ರೀತಿ ದೋಷದಿಂದ ಯಥಾರ್ಥವಾಗಿ ದೂರ ಹೋಗ್ಬೇಕಾದ್ರೆ ಒಳಗೆ ಬಂದು ಕೂತಿದ್ದೀರಿ ಅಂದರೆ. ಹೌದು, ನಮ್ಮ ಸ್ವಂತ ಐಗೆ ಅವ್ರು ಹಿಟ್ ಮಾಡಿದ್ರೆ. ಹೌದು ಡಾಕ್ಟರ್. ಆದ್ರೆ ನಿಜವಾದ ಸ್ವಾಮಿ ವಿವೇಕಾನಂದರು ಯೋಗಿಗಳಾದವರು ಯೋಗಿಗಳಿಗೆ ಹಿಟ್ ಮಾಡ್ತಾರ? ಇಲ್ಲ, ಸಾಮಾನ್ಯ ಜ್ಞಾನ ಅದು. ಯೋಚನೆ ಮಾಡಿ, ನಮ್ಮ ಗ್ರೂಪಿನವ್ರು, ನಮ್ಮ ಪಾರ್ಟಿಯವ್ರು ನಮ್ಗೆ ಹಿಟ್ ಮಾಡ್ತಾರ? ಹೌದು ಡಾಕ್ಟರ್. ಅಷ್ಟು ಕಾಮನ್ ಸೆನ್ಸ್ ಇಲ್ಲ, ಏನ್ ಮಾಡ್ಲಿ. ಆ ನಿಟ್ಟಿನಲ್ಲಿ ರಾಮಕೃಷ್ಣ ಆಶ್ರಮದವರಿಗೆ ನಿಜವಾಗಿ ಒಂದು ದೊಡ್ಡ ಲಾಸೆ ಅಂತ ಹೇಳುದು ಡಾಕ್ಟರ್ ಜಿ. ಖಂಡಿತ ಈ ನಿಟ್ಟಿನಲ್ಲಿ ಅದಕ್ಕೆ ಅವ್ರು ಏನು ಹೇಳಿದ್ರು, ಸಂಸಾರಿಗಳಿಗೆ ಸನ್ಯಾಸಿಗಳು ಯಾಕೆ ಹೊಲಿತಾರೆ, ಸ್ವಾಮಿ ವಿವೇಕಾನಂದ ನಿಮಗೆ ಬಂದು ಸುಳ್ಳು ಆಯ್ತಾ, ಉತ್ತರ ಸಿಗ್ತಾ? ಅವ್ರಿಗೆ ಸುಲಭ ಮಾಡ್ಕೊಂಡ್ರು. ಖಂಡಿತ ಈ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಸುಳ್ಳು ಅಂದ್ಬಿಟ್ರೆ ಉತ್ತರ ಬರೋದು ಬೇಡದಲ್ಲ. ಹೌದು ಡಾಕ್ಟರ್. ಅದೇ ನಿಜವಾಗಿ ದೊಡ್ಡ ಪರಮ ಸೌಭಾಗ್ಯ ಡಾಕ್ಟರ್ ಜಿ, ಭುವನದ ಸೌಭಾಗ್ಯ ಅಂತ ಖಂಡಿತ ಹೇಳುದು ಡಾಕ್ಟರ್ ಜಿ. ಹರ್ಷಿತಾ ಪುತ್ತೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಕೆಲವು ಮಕ್ಕಳು ಹೈಪರ್ ಆಕ್ಟಿವ್ ಇರುತ್ತಾರೆ. ಇಂಥ ಮಕ್ಕಳಲ್ಲಿ ಅವರ ವರ್ತನೆ ಸರಿಯಾ ತಪ್ಪ ಎಂದು ತಂದೆ ತಾಯಿಗಳು ನಿರ್ಧರಿಸುವುದು ಕಷ್ಟವಾಗುತ್ತದೆ. ಇದಕ್ಕೆ ಪರಿಹಾರವೇನು ಅಂತ ಹೇಳಿ. ಕಷ್ಟ ಏನು ಮಾರ್ರೆ, ಓವರ್ ವೋಲ್ಟೇಜ್ ಲೆಕ್ಕ ಮಾಡೋದು ಕಷ್ಟವಾ? ಅಂದರೆ ಸಾಮಾನ್ಯ ಬಲ್ಪ್ ಹೇಗಿರುತ್ತೆ, ಈ ಬಲ್ಪ್ ಹೇಗಿರುತ್ತೆ, ಅಂತಹ ಸ್ಥಿತಿಯಲ್ಲಿ ನಯನಾಜುವಿನಿಂದ ನಾಮಾವಳಿಯ ಚಿಕಿತ್ಸೆ. ಹೈಪರ್ ಆಕ್ಟಿವ್ಗೆ ಕೇವಲ ದಿನಾಲೂ 5 ನಾಮಾವಳಿಯನ್ನು ಹೇಳಿಕೊಡುವುದು, ಮಕ್ಕಳಿಗೆ ಹೇಳಿಕೊಡುವುದು. 5 ಗಂಟೆ ಅಂತಾರೆ ತಂದೆ ತಾಯಿ, 5 ಗಂಟೆ ಆ ಮಗುವಿಗೆ ಶಿಕ್ಷಣ ಕೊಟ್ಟರೆ 15 ದಿನದಲ್ಲಿ ಮಗು ನಾರ್ಮಲ್. ಇನ್ನಂತ ಬೇಕು 5 ಗಂಟೆ ಹೇಳ್ಕೊಡ್ಬೇಕು. 5 ಗಂಟೆ 5 ನಾಮಾವಳಿಯನ್ನು ರಿಪಿಟೇಷನ್ ಆಗಿ ಹೇಳುವುದು. ಕುಣಿಯುವುದು, ತಾಳ ತೊಟ್ಟೋದು, ಸುತ್ತ ಹಾಕೋದು, ಕುಣಿಯುವುದು. ಒಂದೊಂದು ನಾಮಾವಳಿ 1 ಗಂಟೆ, 5 ನಾಮಾವಳಿ 5 ಗಂಟೆ, 15 ದಿನದಲ್ಲಿ ನಾರ್ಮಲ್. ಇನ್ನಂತ ಬೇಕು. ಇದು ಆಧ್ಯಾತ್ಮಿಕ ಚಿಕಿತ್ಸೆ. ಈ ವಿಜ್ಞಾನಕ್ಕೆ ಗೊತ್ತಾಗಬೇಕು ಇನ್ನು 500 ವರ್ಷ ಬೇಕೇನು. ನಾವು ಈ ಜಗತ್ತಲ್ಲಿ ಹೇಳಿದ್ರೆ ಎಲ್ಲ ಡಾಕ್ಟ್ರು ಕಲ್ಲು ಹೊಡಿತಾರೆ ನಂಗೆ. ನಮ್ಮ ಯಾವುದು ಔಷಧ ಶಾಸ್ತ್ರದ
ಪರಿಣಿತರೆಲ್ಲ ಕಲ್ಲು ಹೊಡೆದು ಸಾಯಿಸಿಬಿಟ್ಟಾರೆ. ಹೌದೌದು. ಅವ್ರಿಗೆ ವ್ಯಾಪಾರ ಬಿಡುವ. ಹೌದು ಹೌದು ಡಾಕ್ಟರ್ ಜಿ. ಯಾರಿಗೆ ಹೇಳ್ಬೇಡಿ ಆಯ್ತಾ. ಅಲ್ಲ ಡಾಕ್ಟರ್ ಜಿ, ಈಗ ಹೈಪರ್ ಆ್ಯಕ್ಟಿವ್ 5 ಗಂಟೆ ನಾವು ಅದನ್ನು ಹೇಳಬೇಕು. ಬಟ್ ಮಕ್ಕಳು ಹೈಪರ್ ಆ್ಯಕ್ಟಿವ್ ಇರುವಾಗ ಅವ್ರನ್ನ ನಾವು ಕುಣಿದ್ಬೇಕು ಮರ್ರೆ, ನಾವು ಕುಣಿದು ಅವ್ರಿಗೆ ಆದರ್ಶ ಆಗಬೇಕು. ನಾವು ಸಂತೋಷದಿಂದ ಹೇಳುವಾಗ ಅವರು ಸಂತೋಷದಿಂದ ಹೇಳ್ತಾರೆ. ಅವ್ರ ಆಕ್ಟಿವಿಟಿ ಓವರ್ ಅಷ್ಟೇ. ನಮ್ಮ ಮೇಲೆ ಪ್ರೀತಿ ಇರುವುದರಿಂದ ನಮ್ಮಲ್ಲಿ ಅನುಕರಿಸುತ್ತಾರೆ. ನಾವು ಹೇಳಂಗೆ ಮಾಡ್ತಾರೆ. ಪ್ರೀತಿ ಇದೆಯಲ್ಲ, ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ನಮ್ಮಕ್ಕ, ಏನೀಗ ಆ ಪ್ರೀತಿಗೆ ಏನು ಓವರ್ ಆಕ್ಟಿವಿಟಿ ಇಲ್ಲ. ಪ್ರೀತಿ ಆಕ್ಷನ್ ಮಾತ್ರ ಓವರ್ ಆಕ್ಟಿವಿಟಿ. ನಮ್ಮ ಅಣ್ಣ ಕುಣಿತಾರೆ ನಾನು ಕುಣಿತೇನೆ, ನಮ್ಮಪ್ಪ ಕುಣಿತಾರೆ ನಾನು ಕುಣಿತೆ, ಆ ಭಾವ ಬರ್ಬೋದಲ್ಲ. ಬರ್ದಿರಿ ಇಂಜೆಕ್ಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಏನೀಗ. ಯಾರ್ಯಾರು ಎದುರು ಕುಣಿತೀರಿ ನಾಟಕದಲ್ಲಿ, ನಿಮ್ಮ ಮಕ್ಕಳ ಎದುರು ಕುಣಿರಿ ಏನೀಗ. ಹೌದು ಡಾಕ್ಟರ್. ನಿಮ್ಗೆ ಆ ಬಗ್ಗೆ ತಲೆಬಿಸಿ ಇಲ್ಲ, ತಲೆಬಿಸಿ ಅಲ್ಲ ಡಾಕ್ಟರ್. ಈಗ ಅಂದ್ರೆ ಹೈಪರ್ ಆಕ್ಟಿವ್ ಅವ್ರನ್ನ 5 ಗಂಟೆ ಅವರನ್ನು ಸೇರಿಸಿ ಮಾಡುವುದೇ ಅದೊಂದು ದೊಡ್ಡ. ಅವರಿಗೆ ಆಕ್ಟಿವಿಟಿ ಮೂಲಕ ಮಾಡ್ಲಿಕ್ಕೆ ಖುಷಿ ಅವರಿಗೆ. ನೀವು ಮಲ್ಕೊಳ್ಳಿ ಅಂತ ಹೇಳಿ ಮಲ್ಕೊಂದಿಲ್ಲ ಅವ್ರು. ಹೈಪರ್ ಆಕ್ಟಿವ್ ಓವರ್ ಆಕ್ಟಿವಿಟಿ ಆಗಿ ಏನಿದೀಗ. 1 ತಾಳ ಕೊಡೋರಿಗೆ 2 ತಾಳ ಕೊಡಿ, 1 ಹೆಜ್ಜೆ ಹಾಕೋರು 2 ಹೆಜ್ಜೆ ಹಾಕಿ ಅನ್ನಿ, ಒಂದ್ಸರಿ ಹಿಂಗ್ ಮಾಡೋರು ಹಿಂಗಿಂಗ್ ಮಾಡಿ ಅನ್ನಿ ಏನೀಗ. ಅಂದ್ರೆ ಈಗ ಆಟ ಆಡಿಸ್ತಾ ಆ ಥರ ಎಲ್ಲ ಮಾಡೋದು. ಅವರ ಕ್ಷೇತ್ರದಲ್ಲೇ ಆಳಕ್ಕೆ ಹೋಗುದು, ಡೈವಿಂಗ್ ಡೀಪ್ ಇನ್ ದಟ್ ಫೀಲ್ಡ್. ಕಷ್ಟ ಆಗುದಿಲ್ಲ, ಸುಖ ಆಗುತ್ತೆ. ಗುರುಜಿ ಹೇಳ ಮೇಲೆ ಸುಖವೇ, ಮತ್ತೆ ಡೌಟೇ ಇಲ್ಲ. ಗಾಯತ್ರಿ ಹೆಗ್ಡೆ ಶೃಂಗೇರಿಯಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಶಿವ ಬ್ರಹ್ಮನ ತಲೆಯನ್ನು ಕಡಿಯುತ್ತಾನೆ, ನಂತರ ಬ್ರಹ್ಮನು ಕಪಾಲವಾಗಿ ಶಿವನನ್ನು ಹಿಡಿಯುತ್ತಾನೆ. ಇಂದ್ರನನ್ನು ವಿಲಾಸಿ ಜೀವನದಿಂದ ಚಿತ್ರಿಸುತ್ತಾರೆ. ತಂದೆ ಶಿವನೇ ಮಗ ಗಣಪತಿಯ ತಲೆಯನ್ನು ಕಡಿಯುತ್ತಾನೆ. ಯಾಕೆ ಈ ಹಿಂದೂ ಧರ್ಮದಲ್ಲಿ ದೇವರಲ್ಲಿ ಈ ರೀತಿಯಾಗಿ ಬಂತು ಅಂತೇಳಿ. ಇಲ್ಲಿ ಅಧಿಕಾರವನ್ನು ಯಾವ ರೂಪದಲ್ಲೂ ನಾನು ತ್ಯಜಿಸಬಲ್ಲೆ, ಪುರಸ್ಕರಿಸಬಲ್ಲೆ, ಮೇನ್ ಅಷ್ಟೇ. ತ್ಯಾಗಕ್ಕೂ ರೆಡಿ, ಭೋಗಕ್ಕೂ ರೆಡಿ. ಇದು ಹಿಂದೂ ಧರ್ಮ. ಅರ್ಥ ಆಯ್ತು ನಿಮಗೆ? ನೀ ಯಾವುದೇ ಸುಖ ಕೊಡು ನಾನು ಅನುಭವಿಸ್ತೇನೆ, ಅದು ಭೋಗ. ಯಾವ ರೀತಿಯಲ್ಲಿ ಉದಾರಿಯಾಗಿ ವಿರಾಗಿಯಾಗಿ ಇರ್ಲಿಕ್ಕೆ ಹೇಳು, ಅದನ್ನು ತ್ಯಾಗ. ಅದಕ್ಕೂ ಅತ್ಯಂತ ಉತ್ಕೃಷ್ಟವಾದ ಧರ್ಮ ಹಿಂದೂ ಧರ್ಮ. ಮತ್ತೆ ಜೈನ ಧರ್ಮ, ಇಸ್ಲಾಂ ಇದೆಲ್ಲ ಇತ್ತೀಚೆಗಿದ್ದು ಮರ್ರೆ. ಇದು ಅನಾದಿ ಕಾಲ, ಸಹಸ್ರಾರು ಯುಗಾಂತರದಿಂದ ಇದ್ದದ್ದು. ಅಲ್ಲಿ ಆದರ್ಶಗಳ ತುದಿಯೂ ಇದೆ, ಟಾಪ್ ಮೋಸ್ಟ್ ಸೇಕ್ರೆಡ್ ಅದಿಲ್ಲ. ಇತ್ತೀಚೆಗೆ ಶುರುವಾಗಿದೆ ಅಷ್ಟೇ, ಲೀಸ್ಟ್ ಬಾದರ್ ಅದು ಇದೆ. ಅದು ಎರಡನ್ನು ತೋರಿಸ್ಲಿಕ್ಕೆ ಆಧಾರ ಬಂತು. ಶಿರವನ್ನು ಕತ್ತರಿಸ್ತಾನೆ, ಕಪಾಲವನ್ನು ಕಳಿಸಿ ಭಿಕ್ಷೆಗೆ ಹೋಗಂತಾನೆ. ಅದೆಲ್ಲವೂ ತೆಗಿ. ನನಗಂತೂ ನೀನು ಬೇಕು, ಭಗವಂತ ಬೇಕು, ಆ ಭಾವ. ಅಂದ್ರೆ ಅದರಲ್ಲಿ ಒಂದು ಆದರ್ಶ ತೋರಿಸುವುದೇ ದೇವರ ಇಚ್ಛೆ. ನಿತ್ಯಾದರ್ಶ, ಸುಪ್ತ ಆದರ್ಶ, ಭವ್ಯ ಆದರ್ಶ, ದಿವ್ಯ ಆದರ್ಶ ತೋರಿಸುವುದು ಹಿಂದೂ ಧರ್ಮದ ಮಹಿಮೆ. ಅದಕ್ಕೆ ಒಬ್ಬ ದೇವರನ್ನೇ ತಗೊಂಡ. ಉದ್ದೇಶ ದೇವರು ಕೂಡ ಸಾಮಾನ್ಯ ಮನುಷ್ಯನಂತೆ 0 ಆಗಬಲ್ಲ, ಗೊತ್ತಾಗ್ಲಿ. ಎಷ್ಟು ಆದರ್ಶ ಇದೆ, ಎಂತ ಅದ್ಭುತ ನೋಡಿ. ದೇವರಿಗೊಂದು ಗೊತ್ತಿಲ್ಲ ನಾನೊಂದು ದೇವರಂತ, ಬೇಕಾದ್ರೆ ನಾನೇ 0 ಆಗ್ತೇನೆ. ಎಂತ ಅದ್ಭುತ. ಶಿವನ ಮೇಲೆ ಕಾಳಿ ದರ್ಶನ ಮಾಡುದು. ಶಿವನೇ ಯಾಕೆ? ಗಂಡ ಅಲ್ವಾ? ಗಂಡ ಆದ್ರೂ ಆತ ಆತ್ಮ ಇರುವ ಒಂದು ಪ್ರಾಣಿ. ನನ್ನ ವ್ಯಕ್ತಿಯ ಆತ್ಮದವನ್ನು ಕೊಂಡೊಯ್ಯುವವಳು ನಾನೇ. ಅವ ಗಂಡ ಆಗಲಿ ಉದ್ದಂಡ ಮಾಡಿ ಬೇಡಲಿ, ನಾನೇ ಹೊಣೆ. ಅಲ್ಲಿ ಮಮಕಾರ ಅಹಂಕಾರ ಇರುವುದಿಲ್ಲ, ಅದು ಶ್ರೇಷ್ಠ. ಅಂದ್ರೆ ಆ ಹಿಂದಿನ ಒಳ ಸತ್ಯವನ್ನು ತಿಳಿಯುವುದ್ರಲ್ಲಿ ನಾವು ಸೋತಿದ್ದೇವಲ್ಲ. ಅದೇ ನಿರ್ದಾಕ್ಷಿಣ್ಯವಾಗಿ ಭಗವಂತನ ಮಹಿಮೆಯನ್ನು ಹೊರಗೆ ಹಾಕಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸೋತಿದ್ದೇವೆ. ಹೌದು ಡಾಕ್ಟರ್. ಹಾಗೆ ಎದ್ದು ಹೇಳ್ತೇವೆ, ಹೆಂಡತಿಯನ್ನೇ ತುಳಿತಾನೆ ಗಂಡ, ತುಳಿತಾನೆ ಏನೀಗ? ಹೆಂಡತಿಯಲ್ಲಿರುವ ಪ್ರಾಣಶಕ್ತಿ ಇವನದೇ ಪ್ರಾಣಶಕ್ತಿ ಭಾಗ, ಇವನ ಪ್ರಾಣದ ಭಾಗ ಆ ಶಕ್ತಿ. ಅವನೇ ಗತ್ತಿನಿಂದ ತಗೊಂಡು ಹೋಗ್ತಾನೆ, ಮತ್ತಿನಿಂದ ತುಳಿತಾನೆ ಏನೀಗ? ನೋಡಿ ಎಷ್ಟು ಸತ್ಯ. ಅದು ನಿಷ್ಠುರವಾದ ಸತ್ಯ, ಆದ್ರೆ ಸತ್ಯವೇ. ಅಂದ್ರೆ ಅದನ್ನ ನಾವೆಲ್ಲ ಇದೆಲ್ಲ ಹಿಂದೂ ಧರ್ಮದಲ್ಲಿ ಬಂದದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿದಲ್ಲಿ ಸೋತಿದ್ದೇವೆ ಅಂತ. ಅರ್ಥ ಮಾಡ್ಕೊಳ್ಳದೆ ಬೊಗಳ್ತಾ ಇದ್ದೇವೆ. ಇದೆಲ್ಲ ಫೂಲಿಶ್ನೆಸ್, ಇದೆಲ್ಲ ಮೀನಿಂಗ್ಲೆಸ್. ಹೌದು. ನಮ್ಮ ಸಣ್ಣತನಕ್ಕೆ ನಾವು ಶಿಕ್ಷೆ ಅನುಭವಿಸ್ತೇವೆ. ವಿ ಶುಡ್ ಸಫರ್. ಪಿಕ್ಚರ್ನಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಗೊತ್ತಾ ಡಾಕ್ಟರ್? ಈಗ ಇಂದ್ರನ ಸೀನ್ ಬಂತು ಅಂದ್ರೆ ಅವನು ಒಳ್ಳೆ ಜಾಲಿಮಾನ್ನಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ ಜಿ. ವಿಷಯ ವಸ್ತು ಲಂಪಟ ಅಂತ ಹೇಳಿ ಮಾಡಿದ್ದಾರೆ. ಅದು ನಮ್ಮ ಈ ಡೈರೆಕ್ಷನ್ ಅವರಿಗೆ ಅದು ಖುಷಿ ಕೊಡ್ಕಲೆ. ಹೌದು. ಹಾಗೆ ಜನರಿಗೆ ಅಲ್ಲಿ ಸಾಕ್ಷಾತ್ ಇಂದ್ರನನ್ನು ಸಾಕ್ಷಾತ್ಕರಿಸಿಕೊಂಡು ಸತ್ಯವ ಸುಳ್ಳ ಕೆಂಪು ಇವ್ರಿಗೆ ವ್ಯವಧಾನವೂ ಇಲ್ಲ, ಅರ್ಹತೆಯೂ ಇಲ್ಲ. ಇವ್ರಿಗೆ ಶಾರ್ಟ್ ಕಟ್ಟಿಗೆ ಬಂದು ಉತ್ತರ ಬೇಕಲ್ಲ. ಈಗ ಅವ್ರ ಮನಸ್ಸು ಬಂದಂತೆ ಕಾಣುವ ಮೂರ್ಖ ಶಿಖಾಮಣಿಗಳಿದ್ದಾರಲ್ಲ, ಹೋಗಿ ಖುಷಿ ಪಡ್ತಾರೆ ಅಷ್ಟೇ. ಹೌದು ಡಾಕ್ಟರ್ ಜಿ. ಈಗ ನೀವು ಆ ವರುಣ ಮಂತ್ರದಲ್ಲಿ ವರುಣ ದೇವನ ಬಗ್ಗೆ ಹೇಳುವಾಗ ನಮಗೆ ಆ ವರುಣ ದೇವನ ಬಗ್ಗೆ ಒಂದು ಅತ್ಯಂತ ಅದ್ಭುತವಾದ ಒಂದು ಪ್ರೇಮ ಬರ್ತದೆ ಡಾಕ್ಟರ್ ಜಿ. ಆದ್ರೆ ಇವರು ಚಿತ್ರಿಸಿದೆಲ್ಲ ನೋಡಿದ್ರೆ
ಯಾವುದು ನಮಗೆ ಆ ರೀತಿ ನಾಚಿಕೆ ಹೇಸಿಗೆ ಆಗಿ ವಾಂತಿ ಬರುತ್ತೆ. ಬರ್ತದೆ ಡಾಕ್ಟರ್. ಕರೆಕ್ಟ್.